ನನಗೆ ಬಿಗ್ ಬಾಸ್ ಹೋದ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಯಾಕಂದರೆ ಅವರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು ನಾನು ಕಟ್ಟಿದ್ದ ಮನೆ, ನಾನೇ ಒಂದು 25 ವರ್ಷ ಹಿಂದೆ 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ. ನಾನು ಕಟ್ಟಿದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಸಿ ನಾನು ಕೆಲಸಕ್ಕೆ ಹೋಗಿ ಬರೋದು ರಾತ್ರಿ ಒಂದು 10 ಗಂಟೆ ಆಗಿರ್ಬೋದು. ಅಲ್ಲೇ ಹೋಟ್ಲಲ್ಲಿ ಇದ್ದಿದ್ದೆ, ಅದು ಕುಂದಾಪುರ ಹೋಟ್ಲಲ್ಲೇ ನಾನು KSRT ಹೋಟೆಲ್ ಕೆಲಸ ಮಾಡ್ತಿದ್ದೆ. ಆವಾಗ ಒಳಗಡೆ ಕೌಂಟ್ರ್ ಕೆಲಸ ಮಾಡ್ತಿದ್ದೆ. ಇವರು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರೇ ಮನೆ ಬೀಗ ಹಾಕ್ಕೊಂಡು ಕೀಸ ಹಿಡ್ಕೊಂಡು ಹೋಗಿದ್ದಾರೆ. ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನುವ ಲೆಕ್ಕದಲ್ಲಿ ನನ್ನ ಹೊರಗೆ ಜಗಳಿಯಲ್ಲಿ ಮಚ್ಚಂಗೆ ಮಾಡಿ ಒಂದು ಸತ ಅನ್ನನೂ ಸಹ ಕೊಡದೆ, ಒಂದು ಗ್ಲಾಸ್ ನೀರು ಕೊಡದೆ ತನ್ನ ರಾತ್ರಿ ಹೋಗಿದ್ದಾರೆ. ನಾನು ಮತ್ತು ನಾನು TV ನನ್ನ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಮತ್ತು ಬಿಗ್ ಬಾಸ್ಗೆ ಇಲ್ಲ, ನನ್ನ ಯಾವುದೂ ಕರೀಲಿಲ್ಲ. ನನ್ನ ಎಲ್ಲೂ ಅಪ್ಪ ಅಂತ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ. ಅವಳ ಅಪ್ಪ ಇಲ್ಲೂ ಅನ್ನೋದೇ ಮಾತ್ರ ಹೇಳೋದು. ದ್ವೇಷ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ. ಇವಳು ಕಳ್ಳಾಟಿಗೆಲ್ಲರೂ ನಾನು ಹೇಳಿಬಿಡ್ತೀನೋ, ಅಯ್ಯೋ ಅಪ್ಪನ ಮುಖ ತೋರಿಸ್ದ ಆ ಗಂಟೆ ಅದಕ್ಕೆ ಮಾನ ಎಲ್ಲ ಮರಿದೆ. ಅದು ನನ್ನ ಬಗ್ಗೆ ಎಲ್ಲ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ. ಚೈತ್ರ ಮಗಳು ಅಂದರೆ ನಾನು ನನ್ನ ಮಗಳಂತ ಹೇಳ್ತೇನೆ, ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೇ ದ್ವೇಷ ಚಾರು. ನನ್ನ ದೊಡ್ಡ ಮಗಳು ಗಾಯತ್ರಿ, ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೊಲಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ. ಯಾರು ಹಂಗಿಲ್ಲ, ಯಾರು ಸ್ವಾಭಿಮಾನ. ನಮ್ಮ ಮದುವೆ ಅಂದರೆ ಮದುವೆ ಅಂತ ಹೋಗೋದು ಮಾರು. ಆ ನಾಚಿಕೆ ಅವಳಿಗೆ ನಾಚಿಕೆ, ಅವನು ಕಳ್ಳ, ಅವಳು ಕಟ್ಟ, ಅವಳು ಕುಟುಂಬದವರು ಸಹ ಅದೇ ಥರ ಕಳ್ಳರು ಮದುವೆ ಆದ 12 ವರ್ಷ ನಮ್ಮನೇಲೇ ನಾಯಿ ಥರ ಅನ್ನ ತಿಂದು ನಮ್ಮನೇಲೇ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ. ಇವಳು ಸಹ ಅವನು ಒಳಗಡೆ ಕಟ್ಸೋದು, ತಾಯಿ ಅತ್ತೇನು ನನ್ನ ಹೆಂಡತಿನಾಗೆ ಅವನಿಗೇನು ಅನ್ನ ಹಾಕೋದೇನು, ಅವನಿಗೇನು ಟೀ ಕಾಫಿ ಕೊಡೋದೇನು, ಗಂಡನಿಗೆ ಒಂದು ತುತ್ತು ಒಂದು ಅನ್ನ ಹಾಕಿದವಳಲ್ಲ, ಗಂಡನಿಗೆ ಒಂದು ಚಹಾ ಮಾಡಿ ಕೊಟ್ಟವಳಲ್ಲ. ನಾನು ಮನೆ ಬಂದರೆ ಒಂಥರ ಭಾಳ ಕೂತ್ಕೊಂಡು ಗೋರ ಅನ್ನೋದು. ಇವರು ಕೆಲಸಕ್ಕೆ ಹೋಗೋದಿಲ್ಲ, ಎಲ್ಲರೂ ಯಾರ್ಯಾರು ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರೋದು. ನನಗೆ ಬೇಜಾರಾಗ ಬೇಜಾರಾಯಿತು, ನನಗೆಲ್ಲೂ ಮನಸ್ಸು ತಾಂತಿ ಸಿಗ್ತು, ನನಗೆ ಹೋಗ್ತಿದ್ದೆ. ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾ ಇಲ್ಲ. ಆದ ಕಾರಣ ನನ್ನ ಮಗಳ ಮನೆಗೂ ಅದು ನನ್ನ ಭಾವನ ಕೂಡ ನನ್ನ ಅಕ್ಕನ ಕುಟುಂಬ ಮನೆಗೆ ಹೋಗ್ತಿದ್ದೆ. ಮದುವೆಗೆ ಆಮಂತ್ರಣ ಇತ್ತ? ನನ್ನ ಮದುವೆಗೆ ಆಮಂತ್ರಣ ಇದೆ. ಮದುವೆ 4 ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು, ನೀವು ಮದುವೆ ಬರೋದು ನಂಗೆ 5 ಲಕ್ಷ ಹಣ ಕೊಡ್ಬೇಕಂತ ನಂಗೆ ಡಿಮ್ಯಾಂಡ್ ಇತ್ತು. ಯಾರು? ಚೈತ್ರ, ನೀವು 5 ಲಕ್ಷ ನನಗೆ 5 ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ. ನಾನು 5 ಲಕ್ಷ ಹಣ ಇವಳಿಗೆ ಕೊಡೋದಾದರೆ ನಂಗೆ ಅಗತ್ಯ ಇಲ್ಲ ಅಲ್ಲ ಇಂಥ ಮಕ್ಕಳು. ಅಪ್ಪ ನೀವು ಒಳ್ಳೆಯ ರೀತಿಯಾಗಿ ಬಂದು ನೀವು ದುಡ್ಡು ಕೊಡ್ಬೇಕು, ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡ್ತೀನಿ. ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲೂ ಹೇಳಂತ ಹೇಳಿಲ್ಲ. ತಂದೆ ಇಲ್ಲದ ಮೂಗು ಅಂತ ಯಾರೋ ಒಬ್ಬ ವಿಡಿಯೋ ಕಮ್ಮಿಟ್ ಕೊಟ್ಟಿದ್ದಾನೆ, ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ. ತಂದೆ ಇಲ್ಲದ ಮಗಳಂತ. ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು, ನಾನು ತಂದೆ ಇಲ್ಲ ಅಂತ ಸುಳ್ಳು ಹೇಳಿಕೆ ಕೊಟ್ಟಿದ್ನಲ್ಲ, ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಹೇಳ್ತೀನಿ. ಈಗ ಬಂದರೆ ಆಶೀರ್ವಾದ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ. ಅವರು ಅಂಥ 5 ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನಾನು ತೆಗೆದ್ರು. ನನ್ನ ಕುಟುಂಬದ ಇಡೀ ಕುಟುಂಬ ಮಾನವ ಮರ್ಯಾದೆ ತೆಗೆದ್ರು. ನನ್ನ ತಂದೆ ಹೆಸರಿಗೆ ಕಳಂಕ ತಂದರು, ನನ್ನ ಹೆಸರಿಗೂ ಕಳಂಕ ತಂದರು. ನನ್ನ ಮಗಳು ಒಳ್ಳೆಯ ರೀತಿಯ ಬಾಳೆ ಬದುಕಿದವಳು ನನ್ನ ಹಿರಿ ಮಗಳು ಬದುಕನ್ನೇ ಹಾಳು ಮಾಡಿ ಸರ್ವನಾಶ ಮಾಡಿಬಿಟ್ಲು. ಅವಳು ಎಲ್ಲರೂ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಮಾತು ಅವಳು ಹೇಳುವ ಅವಕಾಶ ಇದ್ದಿತ್ತು. ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸರೇ ಮೇಲೆ ಬರುತ್ತಲ್ಲ, ಅವಳ ಮೇಲೆ ಬಂದರೆ ಇವಳಿಗೆ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ. ಇವಳಿಗೆ ಶಿಫಾರಸೆ ಬೇಕು. ಮತ್ತು ಎಲ್ಲರಿಗೂ ಕೋಟಿ ಯಾರ ಹತ್ರ ಕೋಟಿ ಹಣ ಉಂಟು, ಯಾರ ಹತ್ರ 1 ಲಕ್ಷ ಹಣ ಇರಲಿ. ಮತ್ತು ಅವ್ನು ಮೀನು ಉಡುಪಿಯಲ್ಲಿ ಒಬ್ಬ ಮೀನು ಮಾರುವವನಿಗೆ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಪಾಪ ಅವನೇನು ಒಂದು ಮೀನು ಮಾಡ್ಕೊಂಡು ಜೀವನ ಮಾಡ್ತಿದ್ದೆ, ಅವನಿಗೆ ಅತ್ಯಾಚಾರ ಕೇಸ್ ಹಾಕ್ತದೆ ಅಂತೇಳಿ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಇಂಥವೆಲ್ಲ ಮನೇಲಿ ಅವಳೇ ನೋಡ್ಕೊಂಡಿದ್ದಿಲ್ಲ ಅಥವಾ ಅವಳ ಮನೆ ನೋಡ್ಕೊಂಡು ಸ್ವಂತ ನಾನೇ ಮನೆಯಲ್ಲಿ ಇದ್ದೇನೆ. ಇವಳಿಗೆ ನನ್ನ 25 ವರ್ಷದಿಂದ ನಾನು ಮನೆ ಬಾಡಿಗೆ ಕೊಟ್ಟಿದ್ದೆ. ನಾನು ಸ್ವಂತ ಕಟ್ಟಿದ ಮನೆ. ಆವಾಗ 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ. ಆ ಮನೆ ಬಾಡಿಗೆ ನನ್ನ ಹೆಂಡತಿ ಬಿಡ್ತಿದ್ದೆ. 8,000 ರೂಪಾಯಿ ಮನೆ ಬಾಡಿಗೆ ಬರ್ತಿದ್ದೆ. ಗ್ಯಾರೇಜ್ ಬಾಡಿಗೆ ಒಂದು 4,000 ಬರ್ತಿದ್ದೆ. ತಿಂಗಳಿಗೆ 12,000 ಆದಾಯ ಇತ್ತು. ಮತ್ತು 25, 15, 25, 30 ತೆಂಗಿನ ಮರಗಳಿತ್ತು. ಅದು ಉತ್ಪತ್ತಿ ಬಂದು ಬಂಡೆಲ್ಲ ಮರ ನನ್ನ ಹೆಂಡತಿ ಜೀವನ ಮಾಡ್ತಿದ್ಲು. ಮತ್ತು ಇವಳಿಂದ ಮನೆ ಜೀವನ ನಡೀಲಿಲ್ಲ. ಇವಳು 1 ರೂಪಾಯಿ ಕೊಡುವ ಯೋಗ್ಯತೆ ಇವಳಿಗೆ ಇಲ್ಲ. ಸೈನಿಕರಿಗೆ ದುಡ್ಡು ದುಡ್ಡು ಕೊಟ್ಟರೆ ಸಂತೋಷವೇ.
ನಾನಲ್ಲ ಅಂತ ಹೇಳೋದಿಲ್ಲ. ಅದು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ ಅಥವಾ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವದಿಂದ ಅವ್ರನ್ನ ಬಾಳಿಸ್ಕೊಂಡು ಹೋಗ್ತಿದ್ರೆ ಅವ್ರಿಗೆ ಒಂದು ತುತ್ತು ಅನ್ನ ಕೊಟ್ಟಿದ್ರೆ ಅದು ನಾನು ಹೆಮ್ಮೆ ಪಡ್ತೇನೆ. ಇವಳು ತಂದೆಗೆ ದ್ರೋಹ ಮಾಡ್ಕೊಂಡು ಒಂದು ತುತ್ತು ಅನ್ನ ಕೊಡೋ ಯೋಗ್ಯತೆ ಇಲ್ಲದೆ ಇವಳು ಎಂಥ ದೇಶ ಸೇವೆ, ಈ ದೇಶ ನಾನು ಸೇವೆಗೆ ಒಪ್ಪುವುದಿಲ್ಲ.